ಒಂದು 50,000ಲಿಂದ 80,000 ದುಡ್ಡು ಹಿಡ್ಕೊಂಡು ಬನ್ನಿ ಸರ್. 15 ಲೀಟರ್ಲಿಂದ 20 ಲೀಟರ್ ಹಾಲು ಕೊಡೋ ಹಸು ನಾನು ಕೊಡಿಸ್ತೀನಿ ಸರ್. ಬಾಟಮ್ ನೋಡಿ ಸರ್ ಹೆಂಗಾಯ್ತು, ಒಂದು 15 ದಿವಸ ಆಗು ಸರ್ ಕರ ಹಾಕಕ್ಕೆ. ಹಸು 2 ಹಸು ನೋಡಿ ಸರ್, 4 6 ಈ ಹಸು ಸ್ಟಾರ್ಟಿಂಗ್ ರೇಟ್ 40,000 ಸರ್. ಒಂದು ದಿವಸಕ್ಕೆ 10-12 ಲೀಟರ್ ಹಾಲು ಕರಿತೇವೆ ಸರ್. ಇದು 30 ಲೀಟರ್ ಹಾಲು ಬರೋದ ಹಸು ನಮ್ಮ ಹತ್ರ ಸಿಗುತ್ತೆ ಸರ್. 2 4 6 ಇರಬೇಕು ಸರ್, ಜಾಸ್ತಿ ಎಲ್ಲೂ ನಾವು ಕೊಡಿಸಲ್ಲ. ನಮ್ಗೆ ಕರೆದು ಬಿಟ್ಟು 4 ತೊಟ್ಟು ಎಲ್ಲ ಚೆಕ್ ಮಾಡಿ ಇಲ್ಲಿ ತಗೊಂಡು ಹೋಗ್ತಾರೆ ಸರ್. ಕರ್ನಾಟಕ ಜನ ತುಂಬಾ ಜನ ಪಂಜಾಬ್ ಹರಿಯಾಣ ಹಳ್ಳಿಯೆಲ್ಲ ಹೋಗಿ ತಗೊಂಡು ಭಾರಿ ಜನ ತುಂಬಾ ಮೋಸ ಆಗಿದ್ದಾರೆ ಸರ್. ಹಸು ಸೇಫ್ಟಿಯಾಗಿ ಹೋಗುತ್ತೆ, ಅದಕ್ಕೆ ನಾನು 100% ಗ್ಯಾರಂಟಿ ಸರ್. ಕರ್ನಾಟಕದ ಮೂಲೆ ಮೂಲೆಯಿಂದನೂ ಬಂದು ನಿಮ್ಮ ಹತ್ರ ಹಸುಗಳನ್ನ ಕೊಂಡ್ಕೊಳ್ತಾ ಇದ್ದಾರೆ. ಹೌದೌದು ಸರ್, ವಿಶೇಷ ಸರ್ ಏನು ವಿಶೇಷ ಅಂತ ನಮ್ಮ ಈರೋಡು ಮಾರ್ಕೆಟಲ್ಲಿ ಏನು ವಿಶೇಷ ಅಂತ ಸರ್, ಎಲ್ಲ ತಲೆ ಹಸುಗಳು ಸಿಗ್ತದೆ ಸರ್. 30,000ಲಿಂದ 1 ಲಕ್ಷ ಮುಟ್ಟ ಹಸುಗಳು ಸಿಗ್ತದೆ ಸರ್. ಎಲ್ಲ ಬ್ರೀಡ್ ದಂಗ ಹಸುಗಳು ಇಲ್ಲಿ ಬರ್ತದೆ. ಗಬ್ಬಿಂದು ಹಾಲು ಕರೆಯೋದು 2 ತಲೆ ಹಸುಗಳು ಸಿಗ್ತದೆ ಸರ್. ಇಲ್ಲಿ ಬಂದು ಎಲ್ಲ ನಮ್ಗೆ ಕರೆದು ಬಿಟ್ಟು 4 ತೊಟ್ಟು ಎಲ್ಲ ಚೆಕ್ ಮಾಡಿ ಇಲ್ಲಿ ತಗೊಂಡು ಹೋಗ್ತಾರೆ ಸರ್. ಸರ್, ಈಗ ನಿಮ್ಮ ಹತ್ರ ಸಿಗೋ ಹಸುಗಳು ಯಾವ ತರ ಕ್ವಾಲಿಟಿ ಇರುತ್ತೆ? ನಾವು ತಗೊಂಡ ಹಸು ನೀವೇ ನೋಡಿ ಸರ್, ಇಲ್ಲಿ ಬನ್ನಿ ಸರ್, ನೀವೇ ನೋಡಿ. ನಮ್ಮ ಕರ್ನಾಟಕ ಜನ ಎಲ್ಲಾನು ನಮ್ಮ ಕೃಷಿ ಮಾರ್ಕೆಟ್ ನೋಡಿ ತುಂಬ ಖುಷಿಯಾಗಿದ್ದಾರೆ ಸರ್. 2 4 6 ಮೇಲೆ ಹಸು ಹಾಕಂಗಿಲ್ಲ. ನೀವೇ ನೋಡಿ ಸರ್, ಹಸು ಮಗ ನೋಡಿ ಸರ್, ಹಸು ಹೆಂಗಾಯ್ತಾನೆ. ಯಾವ್ದು ಹಸು ಏಜ್ ಇಲ್ಲ ಸರ್, ಎಲ್ಲ 2 4 6 ಆ ಥರ ಹಸುನೇ ನಾವು ಕೊಡಿಸೋದು ಸರ್. ನೋಡಿ ಸರ್, ಇವತ್ತು ಸ್ಟಾರ್ಟಿಂಗ್ ಒಂದು 40,000ಲಿಂದ ಹಸು ಹಾಕಿದೆ ಸರ್. ಈ ಹಸು ಸ್ಟಾರ್ಟಿಂಗ್ ರೇಟ್ 40,000 ಸರ್. ಒಂದು ದಿವಸಕ್ಕೆ 10-12 ಲೀಟರ್ ಹಾಲು ಕರಿತೇವೆ ಸರ್. ಇದು ಕರ ಹಾಕಿರ್ಕೆ ಸರ್. ಕರ ಹಾಕಿ ಒಂದು 3 ದಿವಸ ಆಯಿತು. ಹಸು ನೋಡಿ ಸರ್, ಎಲ್ಲಿ ಸಿಗಂಗಿಲ್ಲ ಸರ್. ನಮ್ಮೂರು ಈರೋಡು ಮಾರ್ಕೆಟಲ್ಲಿ ಸಿಗುತ್ತೆ ಸರ್. 40,000ಕ್ಕೆ ಹಸು ನೋಡಿ ಸರ್. ಈ ಹಸು ನೋಡಿ ಸರ್, ಈ 2 ಸರ್. ಈ ಹಸು ಒಂದು 55,000 ತಗೊಂಡಿದ್ದೀವಿ ಸರ್. 15 ಲೀಟರ್ ಹಾಲು. ಇದು 2 ಹಸು ನೋಡಿ ಸರ್, ಇದು 2 1 4 ಸರ್. ಹಸಿ HF ಅಲ್ಲಿ 2 4 ಹಸು ಯಾವ ಥರ ದೊಡ್ಡಿದೆ, ಯಾವ ಥರ ಲೆಂತ್ ಇದೆ, ಯಾವ ಥರ ಕಿಚ್ಚಲಿದೆ ನೋಡಿ ಸರ್ ಹೆಂಗಾಯ್ತಾನೆ. ಎಲ್ಲ ಲೈವ್ ನೋಡಿ ಸರ್. ಹಸು ನಡ್ಕೊತೀನಿ ಯಾವ ಥರ ಆ್ಯಕ್ಟಿವ್ ಇದೆ ಹಸು ನೋಡಿ, ಆಚೆ ಕಡೆ ಹೋಗಿ ನೋಡಿ ಸರ್. ಬಾಟಮ್ ನೋಡಿ ಸರ್ ಹೆಂಗಾಯ್ತಾನೆ, ಒಂದು 15 ದಿವಸ ಆಗು ಸರ್ ಕರ ಹಾಕಕ್ಕೆ. ಹಸು 2 ಹಸು ನೋಡಿ ಸರ್, 4 6 ಒಳ್ಳೆ ಬ್ರೀಡ್ ಇಲ್ಲೇ ಸಿಗುತ್ತೆ ಸರ್. ABS ಒಳ್ಳೆ ಬ್ರೀಡು. ಕರ ಹಾಕಕ್ಕೆ ಒಂದು 15 ದಿವಸ ಟೈಮ್, ಒಂದು 20 ಲೀಟರ್ ಹಾಲಲ್ಲಿ ಒಂದು 80,000 ಆ ಥರ ಹಸು ಇಲ್ಲೇ ಸಿಗುತ್ತೆ ಸರ್. ಹಸು ನೋಡಿ ಸರ್ ಹೆಂಗಾಯ್ತಾನೆ. ಈಗ ನಿಮ್ಮ ಹತ್ರ ಕಮ್ಮಿ ಬಜೆಟ್ ಇಂದ ಶುರುವಾಗುವಂತ ಹಸುಗಳು ಏನಾದರೂ ಕಮ್ಮಿ ಲೀಟರ್ ಹಾಲು ಕೊಡುತ್ತಾ ಹೇಗೆ ಸರ್? ಆ ಥರ ಇಲ್ಲ ಸರ್. ನಮ್ಮ ಹತ್ರ ಒಂದು 40,000ಕ್ಕೆ ಹಸು ಆಗಿದೆ ಸರ್. 40,000 ಬಜೆಟ್ಗೂ ಒಂದು 10-15 ಲೀಟರ್ ಹಾಲು ಕನ್ಫರ್ಮ್ ಬರ್ತದೆ ಸರ್. ಗಾಡಿ ಸೆಪ್ರೇಟ್ ಮಾಡ್ತಂದ್ರೆ ಗಾಡಿ ಬಾಡಿಗೆ ಜಾಸ್ತಿ ಬರ್ತದೆ ಸರ್. ನಮ್ಮ ಕರ್ನಾಟಕ ವ್ಯಾಪಾರಿ ಎಲ್ಲ ಇಲ್ಲೇ ಬಂದೇ ತಗೊಂಡು ಹೋಗುತ್ತಾರೆ. ಅವ್ರು 2 ಹಸುಗಂದ್ರೆ ಸೆಪ್ರೇಟ್ ಏನು ಬಡವರು ಸರ್, ಅವ್ರು ನಮ್ಮಲ್ಲಿ ನೋಡಿ ಬರ್ತಾರೆ, ಬಡವರೇ ಬರ್ತದೆ. ಒಂದು 80,000 ದುಡ್ಡು ಕರ್ಕೊಂಡ್ ಬರ್ತಾರೆ. ಸೆಪ್ರೇಟ್ ಗಾಡಿ ಆಗ್ತಂದ್ರೆ ಒಂದು 5,000 10,000 ದುಡ್ಡು ಹೋಗುತ್ತೆ. ನಾನು ಏನು ಮಾಡ್ತೀನಿ ಸರ್, ನಮ್ದು ವ್ಯಾಪಾರದವ್ರು ಬರ್ತಾರಲ್ಲ ಅವ್ರ ಕಡೆ ನಾನು ಗಾಡಿ ಜಾಯಿನ್ ಮಾಡಿ ಆ ಸಪೋರ್ಟು ಮಾಡಿ ಕೊಡ್ತೀನಿ ಸರ್. ಒಂದು ಹಸುಗೆ 1,500 ಆ ಥರ ಬರ್ತದೆ ಅಷ್ಟೇ ಸರ್. ಈಗ ಕೆಲವರು ಒಂದು ಹಸು ತಗೊಳ್ಳೋರು ಇದ್ದಾರೆ, ಅಂಥವ್ರಿಗೆ ಏನಾದರೂ ಒಂದು 25 ಲೀಟರ್ ಕರೆಯುವಂಥ ಹಾಲು ಏನಾದ್ರು ಸಿಗುತ್ತೆ ಹೇಗೆ ಸರ್? ಸರ್, ಒಂದು ಹಸು ತಗೊಳ್ಳೋರಿಗೆ 25 ಏನು ಸರ್, 30 ಲೀಟರ್ ಹಾಲು ಬರೋದು ಹಸು ನಮ್ಮ ಹತ್ರ ಸಿಗುತ್ತೆ ಸರ್. ಏನು ಸರ್, ನಾನು ಇಲ್ಲಿ 30 ಲೀಟರ್ ಕೆಪಾಸಿಟಿ ಹಾಲು ಹಸು ನಾವು ಕೊಡ್ತೀನಿ. ಅಲ್ಲಿ ಹೋಗಿ ಅವರು ಮೇಂಟೈನ್ ಮಾಡು ಬೇಕೇ ಬೇಕು ಸರ್. ನಾವು ಇಲ್ಲಿ 30 ಲೀಟ್ರು 25ರಿಂದ 30 ಲೀಟರ್ ಬರೋ ಹಸು ನಾವು ಕೊಡಿಸ್ತೀನಿ. ಅಲ್ಲಿ ಹೋಗಿ ಅವ್ರು ಮೇಂಟೈನ್ ಮಾಡ್ತಂದ್ರೆ ಹಾಲು ಒಳ್ಳೆ ಬರ್ತದೆ ಸರ್. ಆ ಥರ ಹಸುಗಳು ನಮ್ಮ ಹತ್ರ ಸಿಗುತ್ತೆ. ಈಗ ಹಸುಗಳನ್ನ ಕೊಂಡ್ಕೊಳ್ಬೇಕಾದ್ರೆ ಏನೆಲ್ಲ ಚೆಕ್ ಮಾಡಬೇಕು ಅಂತ ಸ್ವಲ್ಪ ತೋರಿಸ್ಕೊಡಿ ಸರ್. ಹಸು ಫಸ್ಟ್ ನೋಡೋದು ಸರ್, ಆಮೇಲೆ ಹಸು ಫಸ್ಟ್ ಲೆಂತ್ ಇರಬೇಕು ಸರ್. ಹಸು ನೋಡಿ ಸರ್, ಇಲ್ಲಿ ಲೆಂತ್ ಇರಬೇಕು ಸರ್. ಹಸು ಉದ್ದಿರಬೇಕು. ಅಲ್ಲೂ ನೋಡಬೇಕು ಸರ್. 2 4 6 ಇರಬೇಕು ಸರ್, ಜಾಸ್ತಿ ಎಲ್ಲೂ ನಾವು ಕೊಡಿಸಲ್ಲ. ಆಮೇಲೆ ಹಾಲು ನರಮೆಲ್ಲ ಚೆಕ್ ಮಾಡಬೇಕು ಸರ್. ಹಾಲು ನರಮು 4 ತೊಟ್ಟು ಗ್ಯಾಪ್ ಇರಬೇಕು ಸರ್. ಅಷ್ಟು ಗ್ಯಾಪ್ ಇರಂದ್ರೆ ಹಾಲು ಬರುತ್ತೆ ಸರ್. ಕರ್ನಾಟಕ ಸ್ಟೇಟಲ್ಲಿ ಯಾವ ಊರೋ ಇರಲಿ ಸರ್, ಇಲ್ಲಿಂದ ಸ್ಟಾರ್ಟಿಂಗ್ ಬಾರ್ಡ್ರ್, ಅಲ್ಲಿ ಲಾಸ್ಟ್ ಎಂಡಿಂಗ್ ಬಾರ್ಡ್ರು ಯಾವ ಊರಲ್ಲಿ ಅಂದ್ರೆ ಇಲ್ಲಿ ಸರ್ ನಮ್ಮ ಹತ್ರ ಟ್ರಾನ್ಸ್ಪೋರ್ಟ್ ಸಿಗುತ್ತೆ. ಏನು ದೊಡ್ಡ ಗಾಡಿ ಸರ್, 2 ಹಸು 4 ಹಸು 6 ಹಸು 10 ಹಸು 20 ಹಸು ಯಾವ್ದು ಗಾಡಿ ಬೇಕಂದ್ರೆ ಎಲ್ಲ ಗಾಡಿ ನಮ್ಮ ಹತ್ರ ಸಿಗುತ್ತೆ ಸರ್. ಹಸು ವ್ಯಾಪಾರ ಮುಗೀತು, ಇಲ್ಲಿ ಕಟ್ಟಾಗಿ ಗಾಡಿ ಎಲ್ಲ ವ್ಯವಸ್ಥೆ ಮಾಡಿ ಡಾಕ್ಟರ್ ಸರ್ಟಿಫಿಕೇಟ್ ತಗೊಂಡು ಅವ್ರ ಗಾಡಿ ನಂಬರ್ ಬರಿಕೊಂಡು ಆಮೇಲೆ ಲೋಡ್ ಮಾಡಿಕೊಂಡು ಎಲ್ಲ ಫುಲ್ ಸೇಫ್ಟಿ ನಾನು ಮಾಡಿಕೊಡ್ತೀನಿ ಸರ್. ಸರ್, ಈಗ ಟ್ರಾನ್ಸ್ಪೋರ್ಟ್ ಮಾಡಬೇಕಾದ್ರೆ ಕೆಲವೊಂದ್ಸರಿ ಹಸುಗಳಿಗೆ ಪೆಟ್ಟಾಗುತ್ತೆ, ಏಟ್ ಆಗುತ್ತೆ, ನೀವು ಯಾವ ಥರ ಮಾಡ್ಕೊಡ್ತೀರಾ ಸರ್? ಸರ್, ಹಸುಗೆ ಏನು ಇಲ್ಲಿಂದ ಟ್ರಾನ್ಸ್ಪೋರ್ಟ್ ಅಷ್ಟು ದೂರ ಹೋಗುತ್ತೆ, ನೀವು ಏನು ಟೆನ್ಷನ್ ಮಾಡಿಕೊಳ್ಬೇಡ ಸರ್. ಹಸು ಸೇಫ್ಟಿಯಾಗಿ ಹೋಗುತ್ತೆ, ಅದಕ್ಕೆ ನಾನು 100% ಗ್ಯಾರಂಟಿ ಸರ್. ಇಲ್ಲಿ ಹಸು ತಗೊಂಡು ಇಲ್ಲಿ ವ್ಯಾಪಾರ ಮಾಡಿ ಅಲ್ಲಿ ಗಾಡಿ ಲೋಡ್ ಮಾಡಿ ಅವ್ರು ಹೋಗಿ ಇಳಿಸೋ ಬರಕ್ಕೆ ನಾನು ಗ್ಯಾರಂಟಿ ಸರ್. ಅದು ಏನು ತೊಂದರೆವಿಲ್ಲ. ಕರ್ನಾಟಕ ಜನ ತುಂಬ ಜನ ಪಂಜಾಬ್ ಹರಿಯಾಣ ಹಳ್ಳಿಯೆಲ್ಲ ಹೋಗಿ ತಗೊಂಡು ಭಾರಿ ಜನ ತುಂಬ ಮೋಸ ಆಗಿದ್ದಾರೆ ಸರ್, ಸುಸ್ತಾಗ್ಬಿಟ್ಟಾರೆ. ಯಾರು ಏನು ಟೆನ್ಷನ್ ಆಗಬೇಡ ಸರ್, ನಮ್ಮ ಹತ್ರ ಬನ್ನಿ ಸರ್. ಈರೋಡ್ ಬನ್ನಿ ಸರ್, ಗೌತಮ್ ಕಾಂಟ್ಯಾಕ್ಟ್ ಮಾಡಿ ಬನ್ನಿ ಸರ್. ಒಳ್ಳೆ ಹಸು ಕೊಡಿಸ್ತೀನಿ ಸರ್. ಇಲ್ಲಿ ಬನ್ನಿ ಸರ್, ಎಲ್ಲ ನೋಡಿ ಸರ್, ಎಲ್ಲ 2 4 6 ಒಂದು 20 ಲೀಟರ್ ಹಾಲು ಕರೆದ ಹಸು ನಾವು ಕೊಡಿಸ್ತೀನಿ ಸರ್. ಬನ್ನಿ. ಈಗ ನಮ್ಮ ಕರ್ನಾಟಕದವರು ನಿಮ್ಮ ಹತ್ರ ಬಂದು ಹಸು ತೊಗೊಳ್ಬೇಕಾದ್ರೆ ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು ಸರ್? ನಮ್ಮ ಹತ್ರ ತಗೊಳ್ಬೇಕಂದ್ರೆ ಗುರುವಾರ ಒಂದು ಮಾರ್ಕೆಟ್ ಇದೆ ಸರ್. ಇಲ್ಲ ಗುರುವಾರ ನಮಗೆ ಬರೋಕ್ಕಾಗಂಗಿಲ್ಲ, ಇಲ್ಲಿ ಸೋಮವಾರ ಬರ್ತೀನಿ, ಮಂಗಳವಾರ ಬರ್ತೀನಿ, ಬುಧವಾರ ದಿವಸ ಬರ್ತೀನಿ ಅಂದರೆ ಫೋನ್ ಮಾಡಿ ಕೇಳ್ತಾರೆ ಸರ್. ಅವರು ಬನ್ನಿ ಸರ್. ಹಳ್ಳಿ ಮ್ಯಾಗ ನಮ್ಮದು ಯಾವತ್ತೂ ಒಂದು 50 ಹಸು ಸ್ಟಾಕ್ ಇದೆ ಸರ್. ಯಾವ ಥರ ಒಂದು 50,000ಲಿಂದ 1 ಲಕ್ಷ ಮುಟ್ಟ ಹಸುಗಳು ಇದೆ ಸರ್. ಮನೆಯಲ್ಲಿ ಇದೆ, ಬಜಾರಲ್ಲಿ ಇದೆ. ಅವ್ರಿಗೆ ಯಾವ ಥರ ಬೇಕೋ ಆ ಥರ ಸರ್. ನಮ್ಮ ಫೋನ್ ಮಾಡಿ ರಿಸೀವ್ ಮಾಡಲ್ಲ ಅಂದರೆ
ವಾಟ್ಸಪ್ಪಲ್ಲಿ ವಾಯ್ಸ್ ಮೆಸೇಜ್ ಮಾಡಿಬಿಡಿ ಸರ್. ಯಾಕಂದರೆ ತುಂಬ ಜನ ಫೋನ್ ಮಾಡ್ತಾರೆ ಸರ್ ಕರ್ನಾಟಕದನ. ನಮ್ಮ ಭಾರಿ ಖುಷಿಯಾಗಿದ್ದಾರೆ ಸರ್. ಇಲ್ಲಿ ಇಷ್ಟು ಹಸು ಸಿಗುತ್ತಾ, ಈ ಥರ ಹಸು ಸಿಗುತ್ತಾ ಅಂದರೆ ತುಂಬ ಖುಷಿಯಾಗಿದ್ದಾರೆ ಸರ್. ನೀವು ಕರ್ನಾಟಕದಿಂದ ಬಂದಿದ್ದೀರಂತೆ, ಹೌದು ಯಾವುದು ಸರ್, ಸರ್? ಭದ್ರಾವತಿ. ಸೊ ಎಲ್ಲ ನಮ್ಮ ಕರ್ನಾಟಕದ ಜನ ಬಂದು ಈ ರೋಡಲ್ಲಿ ಹಸು ತಗೋತಾ ಇದ್ದಾರೆ, ಯಾಕೆ ಸರ್? ಏನು ಇಷ್ಟೊಂದು ವಿಶೇಷ? ಇಲ್ಲಿ ಹಸು ಎಲ್ಲ ಇದಕ್ಕೂ ಸೆಟ್ ಆಗುತ್ತೆ ಸರ್, ಕ್ಲೈಮೇಟ್ಗೆಲ್ಲ ಸೆಟ್ ಆಗುತ್ತೆ, ಹೀಟ್ ಎಲ್ಲದು ಸೆಟ್ ಆಗುತ್ತೆ, ಅದಕ್ಕೋಸ್ಕರ ಇಲ್ಲಿ ಬಂದು ತಗೊಳ್ತೀವಿ. ಮತ್ತು ಹಾಲು ಜಾಸ್ತಿ ಬರುತ್ತೆ ಅಂತ. ಈ ರೋಡಲ್ಲಿ ತಗೊಂಡ್ರೆ ಎಷ್ಟು ಲೀಟರ್ ಹಾಲು ಕೊಡುತ್ತೆ ಸರ್? 20-25 ಲೀಟ್ರ್ ಹಾಲು ಬರುತ್ತೆ ಸರ್. ಇದು ಮೇಂಟೆನೆನ್ಸ್ ಎಲ್ಲ ಯಾವ ಥರ ಮಾಡ್ಬೋದು ಇಲ್ಲಿ ತಗೊಂಡು? ಮೇಂಟೆನೆನ್ಸ್ ಎಲ್ಲ ನಾರ್ಮಲ್ ಹಸು ಎಲ್ಲ ಹೆಂಗೆ ಮಾಡ್ತಾರೋ ಅದೇ ಥರ. ಎಷ್ಟು ಹಸುಗಳನ್ನ ತೊಗೊಂಡಿದ್ದೀರಾ ಇವರು? ಈಗ 5 ಹಸು ಸರ್. ಗೌತಮ್ ಅವರು ಹೆಂಗ್ ಪರಿಚಯ ಆದ್ರು ನಿಮಗೆ? ಇದು ಯೂಟ್ಯೂಬಲ್ಲಿ ನೋಡಿದ್ದೀವಿ ಸರ್. ಒಂದು 2 ತಿಂಗಳು ಮೊದಲಿಂದ ಅವ್ರು ನೋಡ್ತಾ ಇದ್ವಿ. ಮತ್ತು ಒಂದು ವಾರ ಮೊದಲೇ ಅವ್ರಿಗೆ ಫೋನ್ ಮಾಡಿದ್ವಿ. ಮತ್ತು ಈ ವಾರ ನಮ್ಗೆ ಟೈಮ್ ಸಿಕ್ಕಿದೆ, ಅದಕ್ಕೋಸ್ಕರ ಈ ವಾರ ಬಂದಿದ್ವಿ. ಒಂದು 5 ಹಸು ತೊಗೊಂಡಿದ್ವಿ ಸರ್.